ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಇಷ್ಟವಾಗುವ ತಾಜಾ ಸ್ಟ್ರಾಬೆರಿ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನೋಡೋಕೆ ಎಷ್ಟು ಚೆನ್ನಾಗಿದೆ, ಕುಡಿಯೋಕ್ಕೂ ಕೂಡ ತುಂಬಾನೇ ರುಚಿಯಾಗಿರುತ್ತೆ. ಮತ್ತೆ ಇದು ಮಾಡೋದು ಕೂಡ ತುಂಬಾನೇ ಸುಲಭ ಇದೆ. ಕೆಲವೇ ನಿಮಿಷಗಳಲ್ಲಿ ಇದನ್ನ ರೆಡಿ ಮಾಡ್ಬೋದು. ಹಾಗಾದ್ರೆ ಬನ್ನಿ ಈ ರಿಫ್ರೆಶಿಂಗ್ ಸ್ಟ್ರಾಬೆರಿ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನಿಲ್ಲಿ ಫ್ರೆಶ್ ಆಗಿರುವ ಸ್ವಲ್ಪ ಸ್ಟ್ರಾಬೆರಿನ ತಗೊಂಡಿದ್ದೀನಿ. ಮೊದಲು ನಾವು ಇದ್ರ ಎಲೆಗಳನ್ನು ತೆಗೆದುಬಿಡಬೇಕು. ಎಲೆಗಳನ್ನೆಲ್ಲ ಸಪ್ರೇಟ್ ಆದಮೇಲೆ ಸ್ಟ್ರಾಬೆರಿನ ಒಂದು ಬೌಲಲ್ಲಿ ಹಾಕಿ ಇದರಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಳ್ಬೇಕು. ತಣ್ಣೀರನ್ನ ಹಾಕಬೇಕು. ತಣ್ಣೀರಿಂದ ಸರಿಯಾಗಿ ಇದನ್ನು ವಾಶ್ ಮಾಡ್ಕೋಬೇಕು. 2ರಿಂದ 3 ಸಾರಿ ಇದನ್ನು ವಾಶ್ ಮಾಡ್ಕೊಳ್ಳಿ. ವಾಶ್ ಆದಮೇಲೆ ಒಂದು ಪ್ಲೇಟ್ ಮೇಲೆ ಸ್ಟ್ರಾಬೆರಿನ ಇಟ್ಕೋಬೇಕು. ಇವಾಗ ನಾವು ಸ್ಟ್ರಾಬೆರಿನ ಕಟ್ ಮಾಡಬೇಕು. ಈ ರೀತಿಯಾಗಿ ಸ್ಟ್ರಾಬೆರಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸ್ಟ್ರಾಬೆರಿ ಜ್ಯೂಸು ತುಂಬಾನೇ ಹೆಲ್ದಿ ಆಗಿರುತ್ತೆ. ಇದನ್ನ ವಾರದಲ್ಲಿ 1 ಸಾರಿನಾದರೂ ಮಾಡ್ಕೊಂಡು ಕುಡೀರಿ, ತುಂಬಾನೇ ಒಳ್ಳೆಯದು. ಇವಾಗ ಸ್ಟ್ರಾಬೆರಿ ಎಲ್ಲ ಕಟ್ ಮಾಡ್ಕೊಂಡಾಗಿದೆ. ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಕಟ್ ಮಾಡಿರುವ ಸ್ಟ್ರಾಬೆರಿನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಸ್ಪೂನು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದ್ರ ಮೇಲ್ಗಡೆ ಮುಚ್ಚಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಗ್ರೈಂಡ್ ಮಾಡಾಗಿದೆ. ಇವಾಗ ಇದು ರೆಡಿ ಆಗಿದೆ ಜ್ಯೂಸು. ಇದನ್ನ ನಾವು ಒಂದು ಬೌಲಲ್ಲಿ ಹಾಕೊಳ್ಬೇಕು. ಇವಾಗ ನಾನು ಇದರಲ್ಲಿ ಸಬ್ಜಾನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲೇ 1 ಕಪ್ ಸಬ್ಜಾನ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ. ಸಬ್ಜಾನ ತಣ್ಣೀರಲ್ಲೇ ನೆನೆಸ್ಬೇಕಾಗುತ್ತೆ. ಇದನ್ನ ಒಂದು 5ರಿಂದ 10 ನಿಮಿಷ ಆದ್ರೆ ಸಬ್ಜಾ ಪೂರ್ತಿಯಾಗಿ ನೆಂದು ಬಿಡುತ್ತೆ. ನೀವು ಯಾವುದೇ ಶಾಪಲ್ಲಿ ಹೋದ್ರೆ ಸಬ್ಜಾ ಕೊಡಿ ಅಂದ್ರೆ ಖಂಡಿತ ಕೊಡ್ತಾರೆ. ಸಬ್ಜಾ ತುಂಬಾನೇ ಒಳ್ಳೆಯದು ನಮ್ಮ ದೇಹಕ್ಕೆ. ಅದರಲ್ಲೂ ಸಮ್ಮರ್ ಟೈಮಲ್ಲಿ ತುಂಬಾನೇ ಒಳ್ಳೆಯದು. ಸಬ್ಜಾ ನಮ್ಮ ದೇಹಕ್ಕೆ ತುಂಬಾನೇ ತಂಪು ಕೊಡುತ್ತೆ. ಈಗ ಎಲ್ರಿಗೂ ಇಷ್ಟವಾಗುವ, ಎಲ್ಲರೂ ಇಷ್ಟಪಟ್ಟು ಕುಡಿಯುವ ಸ್ಟ್ರಾಬೆರಿ ಜ್ಯೂಸ್ ರೆಡಿಯಾಗಿದೆ. ಇದನ್ನ ಒಂದು ಗ್ಲಾಸ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಈ ರೆಸಿಪಿ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ನಮ್ಗೆ ತಿಳಿಸಿ. ಮತ್ತೆ ನೀವು ಈ ಜ್ಯೂಸ್ನ ವಾರದಲ್ಲಿ 1 ಸಾರಿನಾದ್ರೂ ಮಾಡ್ಕೊಂಡು ಕುಡೀರಿ. ಅದು ಸಮ್ಮರ್ ಟೈಮಲ್ಲಿ ತುಂಬಾನೇ ಒಳ್ಳೇದು ನಮ್ಮ ದೇಹಕ್ಕೆ. ಮತ್ತೆ ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಾನು ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಮೊದಲ ವಿಡಿಯೋ ನೀವೇ ನೋಡ್ಬೋದು. ಮತ್ತೆ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.